ನಮ್ ಹೀರೋ ಕನ್ಸಲ್ಲಿ ಪ್ರತಿದಿನ ಒಂದು ಹುಡುಗಿ ಬರ್ತಾನೆ ಇರ್ತಾಳೆ. ಅದಕ್ಕೆ ಈ ಸಲ ಯಾರ ಹುಡುಗಿ ನೋಡೋಣ ಅನ್ನೋಷ್ಟರಲ್ಲಿ ಹೀರೋಯಿನ್ ಕಾಲ್ ಮಾಡ್ಬಿಡ್ತಾಳೆ. ಸೊ ಇವನಿಗೂ ಕೂಡ ಎಚ್ಚರ ಆಗ್ಬಿಡುತ್ತೆ. ನಮ್ ಹೀರೋಯಿನ್ ಕೂಡ ಆರ್ಕಿಯಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಅವಳು ಕೆಲಸ ಮಾಡೋ ಜಾಗದಲ್ಲಿ 700 ವರ್ಷದ ಹಳೆ ಬುಕ್ ಒಂದು ಸಿಕ್ಕಿರುತ್ತೆ. ಅದನ್ನ ಅವಳು ಮನೆಗೆ ಎತ್ಕೊಂಡ್ ಬಂದಿರ್ತಾಳೆ. ಅದೇ ವಿಷಯ ಈಗ ಹೀರೋ ಹತ್ರ ಹೇಳ್ತಾ ಇರ್ತಾಳೆ. ನಮ್ ಹೀರೋ ಟೀಮು ಕೂಡ ವಸ್ತೊಂದು ಹ್ಯಾಡ್ ನ ತೆಗೆಯೋದಕ್ಕೆ ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಸೊ ಅವರಲ್ಲಿ ಹ್ಯಾಡ್ ನ ತೆಗೆಯೋದಕ್ಕೆ ಒಂದು ಪ್ಲೇಸ್ ಬೇಕು ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಮಾಮನು ಕೂಡ ಒಬ್ಬ ದೊಡ್ಡ ಜ್ಯೋತಿಷ್ಯದವನಾಗಿರ್ತಾನೆ. ನಮ್ ಹೀರೋಯಿನ್ ಈಗ ಅವ್ರ ಮಾಮನ ಮಾತಾಡ್ಸ್ಕೊಂಡು ಅಲ್ಲಿಂದ ಹೋದಾದ್ಮೇಲೆ ಅವನಲ್ಲಿ ಮಾತಾಡಿದ್ದೆಲ್ಲ ಬರ್ತಾ ಹೋಗ್ಬಿಡ್ತಾನೆ. ಮತ್ತೊಂದ್ ಕಡೆ ಒಂದ್ ಗ್ರಾಮದಲ್ಲಿ ಕಟ್ಟಪ್ಪ ಅನ್ನೋನು ಟೀ ಮಾರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ರೋಡ್ ನಲ್ಲಿ ಅವನಿಗೆ 100 ರೂಪಾಯಿ ಸಿಗುತ್ತೆ. ಅವನಿಗ ದುಡ್ಡ ಎತ್ಕೊಂಡು ಖುಷಿಯಿಂದ ನೋಡ್ತಾ ಇರ್ಬೇಕಾದ್ರೆ ನೀನ್ ನನ್ನ ನೋಡೋದಕ್ ಬಂದ್ರೆ ನಿನಗೆ ಇನ್ನ ಜಾಸ್ತಿ ದುಡ್ಡು ಸಿಗುತ್ತೆ ಅಂತ ಹೇಳಿ ಒಂದ್ ಹೆಣ್ಣಿನ ವಾಯ್ಸ್ ಕೇಳಿಸ್ಬಿಡುತ್ತೆ. ಕಟ್ಟಪ್ಪನ್ಗೂ ಈಗ ಅಲ್ಲಿ ತುಂಬಾ ಭಯವಾಗಿ ಅಲ್ಲಿಂದ ಓಡೋಗ್ಬಿಡ್ತಾನೆ. ಈ ಕಡೆ ನಮ್ ಹೀರೋಯಿನ್ ಈಗ ಅವಳು ತಗೊಂಡ್ಬಂದಿದ್ ಬುಕ್ ನ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇನ್ನೊಂದ್ ಕಡೆ ಆ ಜ್ಯೋತಿಷನು ಈಗ ಯಾಕೆ ಈ ತರ ನನಗಾಯ್ತು ಅಂತ ಹೇಳಿ ಕವಡೆ ಹಾಕ್ಬಿಟ್ಟು ನೋಡ್ತಾನೆ. ಆಗ್ಲೇ ಅವನಿಗೆ ನಮ್ ಹೀರೋಯಿನ್ ಏನೋ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿದ್ದಾಳೆ ಅಂತ ಗೊತ್ತಾಗುತ್ತೆ. ಸೊ ಅವನು ಈಗ ನಮ್ ಹೀರೋಯಿನ್ ಮನೆಗೆ ಬಂದು ನಾರ್ಮಲ್ ಆಗಿ ಸುತ್ತಮುತ್ತ ನೋಡ್ತಾ ಇರ್ತಾನೆ. ಆಗ್ಲೇ ಅವ್ನ ಕಣ್ಣಿಗೆ ನಮ್ ಹೀರೋಯಿನ್ ಇಟ್ಟಿದ್ದ ಬುಕ್ ಕಾಣಿಸ್ಕೊಂಡ್ಬಿಡುತ್ತೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಈಗ ಬುಕ್ ಓದಿದ್ರಿಂದ ಅವಳಿಗ ನಮ್ ಹೀರೋ ಹತ್ರ ಕಸ್ತೂರಿ ಮಹಲ್ ಬಗ್ಗೆ ಹೇಳಿ ನಿಮ್ ಆಕ್ಟ್ ಶೂಟ್ ಮಾಡೋದಕ್ಕೆ ಕರೆಕ್ಟ್ ಪ್ಲೇಸ್ ಅಂತ ಹೇಳಿ ಒಪ್ಸಿ ಎಲ್ರು ಕರ್ಕೊಂಡು ಹೋಗ್ತಾ ಇರ್ತಾಳೆ. ಅಲ್ಲಿಗ ಇವ್ರನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಮ್ಯಾನೇಜರ್ ಅಂತ ಒಬ್ಬ ಇರ್ತಾನಲ್ವಾ, ಅವನಿಗ ಕಟ್ಟಪ್ಪನ ಹತ್ರ ಶೂಟಿಂಗ್ ಮಾಡೋದಕ್ಕೆ ಅಂತ ಹೇಳಿ ಸ್ವಲ್ಪ ಜನ ಬರ್ತಾ ಇದಾರೆ. ಅವರಿಗೆ ಊಟ ತಿಂಡಿ ಕಾಫಿ ಎಲ್ಲ ನೀನೇ ನೋಡ್ಕೊ ಅಂತ ಹೇಳಿ ಹೋಗ್ತಾನೆ. ಕಟ್ಟಪ್ಪನು ಈಗ ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಮತ್ತೀಗ ಹೆಣ್ಣಿನ ವಾಯ್ಸ್ ಕೇಳಿಸ್ಬಿಡುತ್ತೆ. ಈ ಸಲ ಕಟ್ಟಪ್ಪನು ಕೂಡ ಸ್ವಲ್ಪ ಧೈರ್ಯ ಮಾಡ್ಕೊಂಡು ಒಳಗಡೆ ಹೋಗ್ತಾನೆ. ಅಲ್ಲವನಿಗೆ ಕಸ್ತೂರಿ ಮಹಲ್ ಅನ್ನೋ ಒಂದ್ ಮನೆ ಕಾಣುತ್ತೆ. ಅದಲ್ದೆ ಅಲ್ಲವನಿಗೀಗ ಕೈ ತುಂಬಾ ದುಡ್ಡು ಬೇರೆ ಸಿಕ್ಬಿಡುತ್ತೆ. ಮತ್ತಲ್ಲೀಗ ಹೆಣ್ಣಿನ ವಾಯ್ಸ್ ಬಂದು ನಾನು ಹೇಳೋದನ್ನೆಲ್ಲ ಮಾಡ್ಕೊಂತ ಹೋದ್ರೆ ಇದಕ್ಕಿಂತ ಜಾಸ್ತಿ ದುಡ್ಡು ಸಿಗುತ್ತೆ ಅಂತ ಹೇಳ್ತಾಳೆ. ಇವನು ಕೂಡ ಖುಷಿಯಿಂದಲೇ ಅದಕ್ಕೆ ಒಪ್ಕೊಳ್ತಾನೆ. ಈಗ ನಮ್ ಹೀರೋ ಟೀಮು ಕೂಡ ಗ್ರಾಮಕ್ಕೆ ಬಂದ್ಬಿಡ್ತಾರೆ. ಈಗ ಅಲ್ಲಿ ಕಟ್ಟಪ್ಪ ನಿಮ್ಗೆಲ್ಲ ಊಟನ ಮನೆಯಿಂದ ತಗೊಂಬರ್ದಕ್ಕೆ ಅನುಷಾನ ಹುಡುಗಿದಾಳೆ ಅಂತ ಹೇಳಿ ತೋರಿಸ್ತಾನೆ. ಈ ಅನುಷಾನ ಹುಡುಗಿದಾಳಲ್ವಾ, ಅವಳು ಮಾತ್ರ ನಮ್ ಹೀರೋನ ಕಣ್ಮಿಟ್ಟಿಸ್ತಾನೆ ನೋಡ್ತಾ ಇರ್ತಾಳೆ. ಅವಳಾಗೆ ನೋಡ್ತಾ ಇರೋದನ್ನ ನಮ್ ಹೀರೋ ಟೀಮ್ ಅಲ್ಲಿ ಇರೋ ಅನಂತನೂ ಅಬ್ಸರ್ವ್ ಮಾಡ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಮಾಮನು ಈಗ ನಮ್ ಹೀರೋಯಿನ್ಗೋಸ್ಕರ ಒಂದು ಪೂಜೆನ ಮಾಡ್ತಾ ಇರ್ತಾನೆ. ಹಾಗೆಲ್ಲ ಅವನಿಗೆ ಹಿಂದಿನ ಜನ್ಮದಲ್ಲಿ ನಡೆದ ಘಟನೆಗಳೆಲ್ಲ ನೆನಪಿಗೆ ಬಂದ್ಬಿಡುತ್ತೆ. ಅವನು ಈಗ ಇದಕ್ಕೆಲ್ಲ ಕಾರಣ ಕಸ್ತೂರಿನೇ ಅಂತ ಹೇಳ್ತಾ ಎದೆ ಹಿಡ್ಕೊಂಡು ಬಿದ್ಬಿಡ್ತಾನೆ. ಅವನು ಈಗ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಆ ಜ್ಯೋತಿಷಿ ಕೊನೆಗೆ ಪೂಜೆ ಮಾಡ್ತಾ ಇದ್ದಿದ್ದು ನಮ್ ಹೀರೋಯಿನ್ಗೋಸ್ಕರ ಅಂತ ಹೇಳಿ ಅವ್ರ ಮಗ ರವಿ ಗೊತ್ತಾಗುತ್ತೆ. ಅವನು ಈಗ ಅವ್ರ ಅಪ್ಪನ ಹತ್ರ ಮಾತಾಡಿ ಕ್ಲೂಗಳನ್ನೆಲ್ಲ ತಗೊಂಡು ಹೀರೋಯಿನ್ ಇದ್ದ ಜಾಗಕ್ಕೆ ಹುಡ್ಕೊಂಡು ಬರ್ತಾನೆ. ಈ ಸಲ ಕಟ್ಟಪ್ಪನಿಗೆ ಕೇಳ್ದೇನೆ ಬ್ಯಾಗ್ ತುಂಬಾ ದುಡ್ಡು ಸಿಕ್ಬಿಡುತ್ತೆ. ಈ ಕಡೆ ಮನೆಗೆ ಬಂದ್ ರವಿನು ಈಗ ನಮ್ ಹೀರೋ ಟೀಮ್ ಹತ್ರ ಒಂದ್ ವಿಷಯನ ಶೇರ್ ಮಾಡ್ಕೊಳ್ತಾನೆ. 700 ವರ್ಷದಿಂದ ಕಸ್ತೂರಿ ಮತ್ತೆ ಆದಿತ್ಯ ಅನ್ನೋ ರಾಜರ ಕುಟುಂಬಕ್ಕೆ ಸೇರಿದವ್ರು ಇಬ್ರು ಪ್ರೀತಿಸ್ತಾ ಇರ್ತಾರೆ. ಆದ್ರೆ ಆ ವಿಷಯ ಒಂದಿನ ಆದಿತ್ಯನ ಅಪ್ಪನಿಗೆ ಗೊತ್ತಾಗ್ಬಿಡುತ್ತೆ. ಅವನಿಗದು ಇಷ್ಟ ಆಗದೆ ಒಬ್ಬ ಮಂತ್ರವಾದಿನ ಕರೆಸಿ ಅಲ್ಲಿಗ ಕಸ್ತೂರಿನ ಸಾಯಿಸಿ ಅವಳ ಆತ್ಮನ ಒಂದ್ ಬುಕ್ ಅಲ್ಲಿ ಬಂಧಿಸಿಟ್ಬಿಟ್ಟಿರ್ತಾರೆ. ಆ ಬುಕ್ ನ ನಮ್ ಹೀರೋಯಿನ್ ತೆಗೆದು ಓದಿದ್ರಿಂದ ಅದೀಗ ಆಚೆ ಬಂದಿರಬಹುದು. ಆ ಆತ್ಮ ಈಗ ಅವಳು ಪ್ರೀತಿಸಿದ ಹುಡುಗನ ಹುಡುಕ್ತಾ ಇರುತ್ತೆ. ಸೊ ಆ ಆತ್ಮನ ಮತ್ತೆ ಬಂಧಿಸ್ಬೇಕು ಅಂತ ಹೇಳಿದ್ರೆ ಅದೇ ಬುಕ್ ಅಲ್ಲಿರೋ ಒಂದು ವಾಕ್ಯನ ಜೋರಾಗಿ ಓದಿ ಹೇಳ್ಬೇಕು. ಈಗಂತ ರವಿ ಅಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಅನುಷಾ ಮತ್ತೆ ತಿರುಗಿ ಬಿದ್ಬಿಡ್ತಾಳೆ. ಎಲ್ರು ಈಗ ಅವಳ ಹತ್ರ ಓದಾದ್ಮೇಲೆ ರವಿಗೀಗ ಕಸ್ತೂರಿ ಆತ್ಮ ಕಾಣಿಸ್ಕೊಂಡ್ಬಿಡುತ್ತೆ. ಎಲ್ರು ಈಗ ಮತ್ತೆ ರವಿ ಹತ್ರ ಬಂದು ಆ ವಾಕ್ಯ ಏನು ಅದೆಲ್ಲಿರುತ್ತೆ ಅಂತ ಕೇಳ್ತಾ ಇದ್ರೆ ಆದ್ರೆ ರವಿಗ್ ಮಾತ್ರ ಅವ್ನ ಏನ್ ಮಾತಾಡಿದ್ದು ಎಲ್ಲಾನು ಮರ್ತೋಗ್ಬಿಟ್ಟಿರುತ್ತೆ. ಆ ದಿನ ರಾತ್ರಿ ಕಸ್ತೂರಿಗ ಕಟ್ಟಪ್ಪನ ಮನೆಗೆ ಹೋಗಿ ನಾನ್ ನಿನಗೆ ಬ್ಯಾಗ್ ತುಂಬಾ ದುಡ್ಡು ಕೊಟ್ಟಲ್ವಾ, ನನಗೋಸ್ಕರ ರವಿನ ಕೊಲೆ ಮಾಡ್ತೀಯ ಅಂತ ಕೇಳ್ತಾಳೆ. ಅವನು ಈಗ ಕಸ್ತೂರಿ ಹೇಳ್ದಾಗೇನೆ ರಾತ್ರಿ ರವಿ ಮಲಗಿದ್ದಾಗ ಅವ್ನ್ ಕತ್ತಿಸ್ಕಿ ಕೊಂದು ಬಿಡ್ತಾನೆ. ಅದನ್ನ ಅನುಷಾ ಮತ್ತು ಅವರಮ್ಮ ನೋಡ್ಬಿಡ್ತಾರೆ. ಅವ್ರು ಅದನ್ನ ನೋಡ್ಬಿಟ್ರು ಅಂತ ಹೇಳಿ ಕಟ್ಟಪ್ಪ ತುಂಬಾ ಭಯ ಪಟ್ಬಿಡ್ತಾನೆ. ಆದ್ರೆ ಆಗ್ಲೇನೆ ಒಂದು ಮೈಂಡ್ ಬ್ಲೋಯಿಂಗ್ ನಿಜ ಗೊತ್ತಾಗುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ ಈ ಅನುಷಾನ ಕಸ್ತೂರಿ ಅಂತ. ಅವಳು ಈಗ ನೀನೇನು ಭಯ ಪಡೋದಕ್ಕೆ ಹೋಗ್ಬೇಡ, ನಾಳೆ ನಮ್ ಹೀರೋ ಮತ್ತು ಅವ್ರ ಟೀಮ್ ನನ್ ಜಾಗ ಕರ್ಕೊಂಡ್ ಬಂದ್ಬಿಡು ಅಂತ ಹೇಳ್ತಾಳೆ. ಈ ಕಟ್ಟಪ್ಪನು ಈಗ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ಅವ್ರ ಟೀಮ್ ಅಲ್ಲಿ ಇನ್ನೊಂದು ಹುಡುಗಿನ ಕೊಂದ್ಬಿಡ್ತಾನೆ. ಈ ಕಡೆ ಮನೇಲಿ ಇಬ್ರು ಕಾಣಿಸ್ತಾ ಇಲ್ಲ ಅಂತ ಹೇಳಿ ಎಲ್ರು ಯೋಚಿಸ್ತಾ ಇರ್ತಾರೆ. ಈಗ ಅಲ್ಲಿಗೆ ಕಟ್ಟಪ್ಪ ಬಂದು ರವಿ ನಿಮ್ಮನ್ನ ಕಸ್ತೂರಿ ಮಹಲ್ ಅನ್ನೋ ಜಾಗಕ್ಕೆ ಕರ್ಕೊಂಡ್ ಬರೋದಕ್ಕೆ ಕೇಳಿದಾರೆ ಅಂತ ಹೇಳ್ತಾನೆ. ಎಲ್ರು ಈಗ ಆ ಕಸ್ತೂರಿ ಮಹಲ್ ಇರೋ ಜಾಗಕ್ಕೆ ಹೋಗ್ತಾರೆ. ಈಗ ಅಲ್ಲಿ ಕಸ್ತೂರಿ ಕಟ್ಟಪ್ಪನಿಗೆ ನೀನ್ ಇಲ್ಲಿವರೆಗೂ ನನಗೆ ಮಾಡಿದ ಸಹಾಯ ಸಾಕು, ನಿನಗೆ ಸಿಕ್ಕಿದ ದುಡ್ಡನ್ನ ತಗೊಂಡು ಈ ಊರ್ನ ಬಿಟ್ಟು ಹೋಗು ಅಂತ ಹೇಳ್ತಾಳೆ. ಈಗ ಕಸ್ತೂರಿ ಅವ್ರ ಟೀಮ್ ನಲ್ಲಿ ಇದ್ದ ಒಬ್ಬೊಬ್ಬರನ್ನೇ ಕೊಲೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ಅದನ್ನೆಲ್ಲ ಭಯದಿಂದ ನಿಂತ್ಕೊಂಡು ಅನಂತನೂ ನೋಡ್ತಾ ಇರ್ತಾನೆ. ಈಗ ಅವ್ರ ಹತ್ರ ಕಸ್ತೂರಿ ನಮ್ ಪ್ರೇಮ ಕತೆ ಯುಗಗಳವರೆಗೂ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನಿನ್ನ ತೋನೊಬ್ಬ ಬದುಕಿರ್ಬೇಕು, ಸೊ ನಿನಗೆ ಜೀವ ಭಿಕ್ಷೆ ನೀಡ್ತಾ ಇದೀನಿ ಅಂತ ಹೇಳಿ ಅಲ್ಲಿಂದ ಹೀರೋ ಹತ್ರ ಬರ್ತಾಳೆ. ನಮ್ ಹೀರೋ ಹಿಂದಿನ ಜನ್ಮದಲ್ಲಿ ಆದಿತ್ಯ ಆಗಿರ್ತಾನೆ. ಅದಕ್ಕೇನೆ ಅವ್ನ ಕನ್ಸಲ್ಲಿ ಕಸ್ತೂರಿ ಬರ್ತಾನೆ ಇರ್ತಾಳೆ. ಈಗ ಅವನು ಕಸ್ತೂರಿನ ನೋಡಿದ ತಕ್ಷಣ ಹಳೆದೆಲ್ಲ ನೆನಪಿಗೆ ಬಂದ್ಬಿಡುತ್ತೆ. ಸೊ ಅಲ್ಲವ್ರಿಬ್ರು ಒಟ್ಟಿಗೆ ಸೇರಿದಾಗೆ ನಮಗ್ ತೋರಿಸ್ತಾರೆ. ಈಗ ಬೆಳಗ್ಗೆ ಎದ್ದು ನೋಡಿದ್ರೆ ಅಲ್ಲಿ ನಮ್ ಹೀರೋ ಕೂಡ ಸತ್ತೋಗ್ಬಿಟ್ಟಿರ್ತಾನೆ. ನಮ್ ಹೀರೋ ಆತ್ಮ ಕಸ್ತೂರಿ ಆತ್ಮ ಜೊತೆ ಸೇರ್ಕೊಂತು ಅಂತ ಅನಂತನ್ ಗೊತ್ತಾಗೋಗಿ ತೋರಿಸಿ ಈ ಮೂವಿನೂ ಕೂಡ ಎಂಡ್ ಆಗ್ಬಿಡುತ್ತೆ. ಇದೇ ತರ ಪ್ರತಿದಿನ ಹೊಸ ಕಥೆಗಳಿಗೋಸ್ಕರ ಪ್ಲೀಸ್ ಫಾಲೋ ಮಾಡೋದನ್ನ ಮಾತ್ರ ಮರ್ತೋಗ್ಬಿಡಿ. ಥ್ಯಾಂಕ್ ಯು.